I'm going on my first long trek. ಚಲೋ ಕಾಣಿಸ್ತೈತೆ ಅನ್ಕೊಂಡ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮುಗಿತು ಈ ಬ್ಯಾಗ್. So hey guys, welcome back to my YouTube channel The Hives. ಈ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಅ ವೆರಿ ಸ್ಪೆಷಲ್ ವಿಡಿಯೋ ಫಾರ್ ಮೀ ಅಂತ ಹೇಳ್ಬೋದು. ಯಾಕಂದ್ರೆ ಐ ಆಮ್ ಗೋಯಿಂಗ್ ಆನ್ ಮೈ ಫಸ್ಟ್ ಲಾಂಗ್ ಟ್ರೆಕ್. ನಾ ಇದಕ್ಕಿಂತ ಮೊದಲು ಟ್ರೆಕ್ಕಿಂಗಿಗೆ ಹೋಗಿನಿ, ಲೈಕ್ ನೇತ್ರಾವತಿ, ಕೊಚ್ಚಾದ್ರಿ, ಕಲ್ಸುಬಾ ಈ ಥರದ್ದೆಲ್ಲ ಟ್ರೆಕ್ಸಿಗೆ ಹೋಗಿನಿ. ದೀಸ್ ಆರ್ ಲೈಕ್ ಒನ್ ಡೇ ಟ್ರೆಕ್, ಬಟ್ ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಆನ್ ಅ ಲಾಂಗ್ ಟ್ರೆಕ್ ವಿಚ್ ಈಸ್ ಆಫ್ 6 days ಆ್ಯಂಡ್ ಅರೌಂಡ್ 38 kilometers ಐತಿ. ಸೊ ನಾ ಯಾವ ಟ್ರೆಕ್ ಎಲ್ಲಿ ಹೊಂಟೀನಿ ಅದೆಲ್ಲ ನಂದು ನೆಕ್ಸ್ಟ್ ವಿಡಿಯೋಸ್ದಾಗ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಬೇಸಿಕಲಿ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಪ್ರಿಪ್ರೇಷನ್ ವಿಡಿಯೋ ಆಗಿರ್ತೈತಿ, ಲೈಕ್ ಫಿಟ್ನೆಸ್ ಆ್ಯಂಡ್ ಇವನ್ ಬ್ಯಾಕ್ ಪ್ಯಾಕಿಂಗ್ ಆ್ಯಂಡ್ ಇವನ್ ವಾಟ್ ಡಿಡ್ ಐ ಪರ್ಚೇಸ್ ಆ್ಯಂಡ್ ಎವ್ರಿಥಿಂಗ್ ಈ ಥರದ್ದು. ಆ್ಯಂಡ್ ಈ ಥರ ವಿಡಿಯೋನ ವೆರಿ ಫಸ್ಟ್ ಟೈಮ್ ಮಾಡತ್ತೀನಿ. ಇವನ್ ಐ ಡೋಂಟ್ ನೋ ಹೌ ಇಟ್ ಗೋಸ್ ಆನ್, ಬಟ್ ಯಾ ಐ ಟ್ರೈ ಮೈ ಬೆಸ್ಟ್ ಟು ಕ್ಯಾಪ್ಚರ್ ಎವ್ರಿಥಿಂಗ್ ಆ್ಯಂಡ್ ಟ್ರೈ ಟು ಅಪ್ಲೋಡ್ ಇಟ್. ಲಾಸ್ಟ್ ಟೈಮ್ ವಿಯಟ್ನಾಮ್ ಜೊತೆ ಬರೀ ಒಂದೇ ದಿನದ ವಿಡಿಯೋ ಹಾಕಿ ಪಾಸ್ ಮಾಡಲ್ಲ. ಸೊ ಎಸ್, ಆ್ಯಂಡ್ ಈ ವಿಡಿಯೋದಾಗ ಪಾರ್ಟ್ ಥರ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿನಿ. ಲೈಕ್ ಒನ್ ಪಾರ್ಟ್ ವಿಲ್ ಬಿ ಫಿಟ್ನೆಸ್, ಏನೇನು ಕ್ರೈಟೇರಿಯಾ ಅದಾವ, ಅದು ಏನೇನು ಫಾಲೋ ಮಾಡ್ಬೇಕು, ಅದು ರೂಟೀನ್ ಏನಂತ. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಶಾಪಿಂಗ್ ಆ್ಯಂಡ್ ಅಗೇನ್ ಮೈ ಫೇವ್ರೇಟ್ ಥಿಂಗ್. ಸೊ ನಾ ಏನೇನು ಪರ್ಚೇಸ್ ಮಾಡೀನಿ, ಟ್ರೆಕ್ಕಿಗೆ ಏನೇನು ನೆಸಸರಿ ಅದ ಅಂತದೆಲ್ಲ. And third part will be like complete my packing thing and all. So guys, stay tuned and watch where I am going, which trek and all. And not trek mugskomandal, I'll definitely give you the complete details about the trek. And guys, keep watching. So ಈಗ ನಾವು ಡೆಕಾಥ್ಲಾನಿಗೆ ಬಂದೀನಿ. ಸೊ ಏನೇನು ತೊಗೋಬೇಕಂತ ಒಂದಿಷ್ಟು ಐಟಮ್ಸ್ ಲಿಸ್ಟ್ ಮಾಡೀನಿ. ಬಟ್ ಅಗೇನ್ ಇಲ್ಲಿ ನೋಡಿದ ಮೇಲೆ ಏನು ಬೇಕು ಅದು ಇದು ಅಂತೆಲ್ಲ ಗೊತ್ತಾಗ್ತೈತಲ್ಲ. ಸೊ ಅದಕ್ಕೆ ಫಸ್ಟ್ ಮೇನ್ಲಿ ಶೂಸ್ ತೊಗೋಬೇಕು. ಆಲ್ರೆಡಿ ನಮ್ಮ ಟ್ರೆಕ್ ಗೈಡ್ ಒಂದಿಷ್ಟು ಶೂ ಸಜೆಷನ್ಸ್ ಕೊಟ್ಟಾರ ಡಿಕಾಥ್ಲಾನ್ ಒಳಗೆ ತೊಗೊಳಕ್ಕೆ. ಸೊ ಅದೇ ನೋಡಬೇಕು. ಸೊ ಗೈಸ್, ನಾನು ಆ್ಯಕ್ಚುಲಿ ಈ ಶೂ ಸೆಲೆಕ್ಟ್ ಮಾಡೀನಿ. ಯಾಕಂದ್ರೆ ನಮ್ಮದು ಗೈಡ್ ಹೇಳಿದ್ಲ MH100 ಅಥವಾ MT100 ಇದ್ದು ಶೂಸ್ ತೊಗೋಬೇಕಂತ. MT100 MT100 ಭಾಳ ಕಾಸ್ಟ್ಲಿ ಇತ್ತು. ಇಟ್ ವಾಸ್ ಅರೌಂಡ್ 14,000. ಸೊ ನಾನು MH100 ತೊಗೊಂಡೀನಿ, ವಿಚ್ ಈಸ್ ಅರೌಂಡ್ 5K. ಸೊ ನೋಡ್ಬೇಕು, ಈಗ ಸೈಜ್ ಎಲ್ಲ ಚೆಕ್ ಮಾಡಿನ ಫೈನಲೈಸ್ ಮಾಡ್ತೀನಿ. ಗೈಸ್, ಹೌ ಇಸ್ ದಿಸ್ ಕ್ಯಾಬ್ ಲುಕಿಂಗ್? ಗೈಸ್, 9K ಜಾಕೆಟ್ ಒಳಗಡೆ ಎಷ್ಟು ಬೆಚ್ಚ ಫೀಲ್ ಆಗ್ತಿದೆ. ಬಿಚ್ಚಕ್ಕೆ ಮನ್ಸಾಗ್ತಿಲ್ಲ. ಸೊ ಈಗ ಡೆಕಾಥ್ಲಾನ್ ಫುಲ್ ಶಾಪಿಂಗ್ ಮುಗೀತು ಆ್ಯಂಡ್ ಬಿಲ್ ವಾಸ್ ಅರೌಂಡ್ 8K. ಸೊ ಮನೆಗೆ ಹೋದ್ಮೇಲೆ ಏನೇನು ಶಾಪ್ ಮಾಡೀನಿ ಅಂತ ವಿಡಿಯೋ ಮಾಡ್ತೀನಿ. ಗೈಸ್, ಸ್ಟೇ ಟ್ಯೂನ್ಡ್. ಸೊ ಹೇ ಗೈಸ್, ಈ ಕ್ಲಿಪ್ ಬಂದ್ಬಿಟ್ಟು ನಾ ಡೆಕಾಥ್ಲಾನ್ದಾಗ ಏನೇನು ಶಾಪಿಂಗ್ ಮಾಡಿದೆ ಅದೆಲ್ಲ ತೋರಿಸ್ತೀನಿ. ಒಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡೀನಿ, ಒಂದಿಷ್ಟು ಐಟಮ್ಸ್ನ ಆನ್ಲೈನ್ ಆರ್ಡರ್ ಮಾಡೀನಿ. ಯಾಕಂದ್ರೆ ಡೆಕಾಥ್ಲಾನ್ದಾಗ ಗೊತ್ತಲ್ಲ, ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ನಾ ಅದೇ ಥರ ಸಮ್ವಾಟ್ ಸಿಮಿಲರ್ ಪ್ರಾಡಕ್ಟ್ಸ್ನ ಆನ್ಲೈನ್ದಾಗ ಸರ್ಚ್ ಮಾಡಿ ಅದ್ರಾಗ ಒಂದಿಷ್ಟು ಆರ್ಡರ್ ಮಾಡೀನಿ. ಮತ್ತು ಇನ್ನೊಂದು 2-3 ಥಿಂಗ್ಸ್ ನಾವು ನಮ್ದು ಏಜೆನ್ಸಿ ಒಳಗೆ ರೆಂಟಲ್ ಆಪ್ಷನ್ಸು ಐತಿ. ಸೊ ನಾ ಅವ್ರ ಕಡೆಯಿಂದ ರೆಂಟು ಮಾಡೀನಿ. ನಾ ಏನೇನು ರೆಂಟ್ ಮಾಡೀನಿ ಅದನ್ನು ಹೇಳ್ತೀನಿ. ಫಸ್ಟ್ ಥಿಂಗ್ ನಾ ಏನು ಪರ್ಚೇಸ್ ಮಾಡೀನಿ ಅಂತಂದ್ರೆ ಅಫ್ಕೋರ್ಸ್ ಇಟ್ಸ್ ಟ್ರೆಕ್ಕಿಂಗ್ ಶೂಸ್. ರೆಂಟಲ್ ಆಪ್ಷನ್ ಇತ್ತು, ಬಟ್ ನಾವು ರೆಂಟ್ ಮಾಡ್ಬೇಕಂತಂದ್ರೆ 1 month ಬಿಫೋರ್ ರೆಂಟ್ ಮಾಡಬೇಕಾಗಿತ್ತು. ಬಟ್ ನಾವು ಆಮೇಲೆ ಮಾಡೋಮ ಅಂದ್ಬಿಟ್ಟು ಸೊ ನಮಗೆ ರೆಂಟಿಂಗ್ ಆಪ್ಷನ್ ಸಿಗಲಿಲ್ಲ. ಸೊ ಅದಕ್ಕೆ ನಾ ಪರ್ಚೇಸ್ ಮಾಡಿದೆ. ಇನ್ಫ್ಯಾಕ್ಟ್ ನಂಗೆ ರೆಂಟ್ ಮಾಡೋದು ಇರಲಿಲ್ಲ ಫಸ್ಟ್ ಥಿಂಗ್. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಅವತ್ತು ಅಗೇನ್ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಡಿರಲಿಲ್ಲ. ಸೊ ನಂಗೆ ಗೊತ್ತಿರಲಿಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ. ಮತ್ತು ಅಲ್ಲಿ ಹೋಗ್ಬಿಟ್ಟು ನಂಗೆ ಕಂಫರ್ಟೇಬಲ್ ಆಗಲಿಲ್ಲ ಅಂದರೆ ಏನು ಮಾಡೋಮ ಅಂದ್ಬಿಟ್ಟು ಅದಕ್ಕೆ ನಾ ಟ್ರೆಕ್ಕಿಂಗ್ ಶೂಸ್ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಟ್ರೆಕ್ಕಿಂಗ್ ಶೂಸ್ ಪರ್ಚೇಸ್ ಮಾಡಿದೆ. ಸೊ ಟ್ರೆಕ್ಕಿಂಗ್ ಶೂಸ್ ಒಳಗೆ ನಮಗೆ ಏಜೆನ್ಸಿ ಸಜೆಸ್ಟ್ ಮಾಡಿದೆ MH100, MT100. ಸೊ MT100 ಭಾಳ ಕಾಸ್ಟ್ಲಿ ಇದ್ದು, ಅರೌಂಡ್ 15,000-16,000 ಇದ್ದು. ನಂಗೆ ಅಷ್ಟು ತೊಗೊಳಷ್ಟು ವರ್ತ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ನಾ 5,000 ಇದು ಟ್ರೆಕ್ಕಿಂಗ್ ಶೂಸ್ ತೊಗೊಂಬಂದಿನಿ. ಇದು MH100.
ಸೊ ಈ ಥರ ಐತಿ ನಾನು ಹಾಕೊಂಡು ರನ್ ವಾಕಿಂಗ್ ಅದೆಲ್ಲ ಪ್ರಾಕ್ಟೀಸ್ ಮಾಡೀನಿ. ಆ್ಯಂಡ್ ಈ ಥರ ಇದಕ್ಕೆ ಹಿಂದೆ ಗ್ರಿಪ್ ಎಲ್ಲ ಇರ್ತೈತಿ. ಆ್ಯಂಡ್ ಇದು ಶೂಸ್ ಬಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾವು ಸಾಕ್ಸ್ ಪರ್ಚೇಸ್ ಮಾಡೀನಿ, ಡುವೆಲ್ ಲೇಯರ್. ಇದು ಒಂದು ಸ್ವಲ್ಪ ಥಿಕ್ ಸಾಕ್ಸ್ ಬರ್ತೈತಿ. ಸೊ ಅದಕ್ಕೆ ಈ ಥರದ್ದು ಒಂದು ಪೇರ್ ಇರಲಿ ಅಂದ್ಬಿಟ್ಟು ಇದು ಪ್ಯಾಕ್ ಆಫ್ 2 ಸಿಕ್ಕೈತಿ, ವಿಚ್ ಕಾಸ್ಟೆಡ್ ಅಸ್ ಅರೌಂಡ್ 500. ನೆಕ್ಸ್ಟ್ ಇವು ವಾರ್ಮ್ ಅಪ್ ಪ್ಯಾಕ್ಸಸ್ ತೊಗೊಂಡೇನಿ. ಗೊತ್ತಿಲ್ಲ ಅಲ್ಲಿ ವೆದರ್ ಕಂಡೀಷನ್ ಹೆಂಗೈತಿ ಅಂತ. ಸದ್ಯಕ್ಕೆ ಲೊಕೇಶನ್ದಾಗ ಅದೆಲ್ಲ ತೋರ್ಸಾತೈತಿ 13-14 ತನಕ ಇರ್ತೈತಿ ಅಂತ, ಅಷ್ಟು ತಡ್ಕೋಬೋದು. ಬಟ್ ಜಸ್ಟ್ ಇನ್ ಕೇಸ್ ಎಕ್ಸ್ಟ್ರಾ ಏನಾದರೂ ಎಕ್ಸ್ಟ್ರೀಮ್ ಆಯಿತು ಅಂತಂದ್ರೆ ಸೇಫರ್ ಸೈಡ್ ಅಂದ್ಕೊಂಡ್ಬಿಟ್ಟು ನಾ ಇವ ವಾರ್ಮ್ ಅಪ್ ಪ್ಯಾಕ್ಸಸ್ ತೊಗೊಂಡೇನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸುಮ್ಮನೆ ಗ್ಲೌಸ್ ತೊಗೊಂಡಿನಿ ಫಾರ್ ಸೇಫರ್ ಸೈಡ್. ಅಗೇನ್ ಇವೆಂಟ್ ಕಾಸ್ಟ್ಲಿ ಇಲ್ಲ, ಜಸ್ಟ್ 100 rupees ಬಂದಿತ್ತು. ಸೊ ಅದಕ್ಕೆ ಇದೊಂದು ತೊಗೊಂಡಿನಿ. ಸೊ ನೆಕ್ಸ್ಟ್ ಇದು ಒಂದು ಸ್ವೆಟ್ ಶರ್ಟ್. ಇಟ್ಸ್ ಕೈಂಡ್ ಆಫ್ ವಾರ್ಮರ್ ಥರ ಇತ್ತು ಅಂದ್ಕೊಂಡ್ಬಿಟ್ಟು ತೊಗೊಂಡೆ. ಇಟ್ ಕಾಸ್ಟೆಡ್ ಮಿ ಅರೌಂಡ್ 800 ಯಾ 700. ಸೊ ಈ ಥರದ್ದಿತ್ತು. ಆ್ಯಂಡ್ ಇದ್ರ ಒಳಗೆ ಹಿಂಗೆ ವಾರ್ಮರ್ ಥರ ಇತ್ತು ಅಂದ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿದೆ. ಅಂದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಅನ್ಸಾತಿತ್ತು ಅಂದ್ಕೊಂಡ್ಬಿಟ್ಟು ಇದೊಂದು ತೊಗೊಂಡೆ. ಆ್ಯಂಡ್ ಇಷ್ಟೆಲ್ಲ ನಾನು ಡೆಕಾತ್ಲಾನ್ದಾಗ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಇವೆಲ್ಲ ಸೇರಿ ನಂಗೆ ಅರೌಂಡ್ 8.5K ತನಕ ಕಾಸ್ಟ್ ಆಯಿತು. ಸೊ ನೆಕ್ಸ್ಟ್ ನಾವು ಆನ್ಲೈನ್ದಾಗ ಏನೇನು ಆರ್ಡರ್ ಮಾಡಿದ್ದೆ ಅಂತಂದ್ರೆ ಈ ಥರ ಪ್ಯಾಂಟ್ಸ್ ಆರ್ಡರ್ ಮಾಡಿದ್ದೆ. ಇದೇ ಥರ ನಾನು 3-4 ಪ್ಯಾಂಟ್ ಆರ್ಡರ್ ಮಾಡೀನಿ. ಯಾಕಂದರೆ ಕಾಲಾಗಿ ಈ ಥರ ಟೈಟ್ ಮಾಡ್ಬೋದು ಜಾಗರ್ಸ್ ಅಂದ್ಕೊಂಡ್ಬಿಟ್ಟು. ಸೊ ಇದರಿಂದ ಕಾಲೊಳಗೆ ಸ್ವಲ್ಪ ಗಾಳಿ ಹೋಗೋದು ಇದೆಲ್ಲ ಕಮ್ಮಿ ಆಗ್ತೈತಿ ಅಂದ್ಕೊಂಡು ನಾ ಈ ಥರ ನೋಡಿದೆ. ಮತ್ತು ನಾವು ಒಂದು 2-3 ಟ್ರೆಕ್ಕಿಂಗ್ ಅವರ್ಸ್ ವಿಡಿಯೋಸ್ ನೋಡಿದಾಗ ಅವರು ಈ ಥರದ್ದೇ ಪ್ರಿಫರ್ ಮಾಡೋಕ್ಕೆ ಹೇಳಿದರು. ಸೊ ಐ ಹ್ಯಾವ್ ಆರ್ಡರ್ ದೀಸ್ ಕೈಂಡ್ ಆಫ್ ಪ್ಯಾಂಟ್ಸ್. ಆ್ಯಂಡ್ ನೆಕ್ಸ್ಟ್ ಒಂದು ಹ್ಯಾಟ್ ಆರ್ಡರ್ ಮಾಡಿದೆ ನಾ. ಇದು ಜಾಸ್ತಿ ಬಿಸಿಲದು ಇದ್ರೆ ಮಾಡಿದ್ರು ಅಂತ ಮತ್ತು ಚಲೋ ಕಾಣಿಸ್ತೈತೆ ಅಂದ್ಕೊಂಡ್ಬಿಟ್ಟು ನಾ ಹ್ಯಾಟು ಆರ್ಡರ್ ಮಾಡಿದ್ದೆ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಥಂಡಿ ಏನಾದರೂ ಅನಿಸಿದ್ರೆ ಅಂದ್ಕೊಂಡ್ಬಿಟ್ಟು ಈ ಥರ ಕ್ಯಾಪ್ನು ಒಂದು ಆನ್ಲೈನ್ ಆರ್ಡರ್ ಮಾಡಿದ್ದೆ. ಸೊ ಎಸ್, ಇದು ರಾತ್ರಿ ಭಾಳ ಥಂಡಿ ಆಗತ್ತೆ. ನಂಗೆ ಯೂಶ್ವಲಿ ಥಂಡಿ ಅಷ್ಟು ಆಗಿ ಬರೋದಿಲ್ಲ. ಸೊ ಅದಕ್ಕೆ ಅದೊಂದು ಆರ್ಡರ್ ಮಾಡಿದ್ದೆ ಗೈಸ್. ಆ್ಯಂಡ್ ಸೊ ನಾ ಇಷ್ಟೆಲ್ಲ ಆನ್ಲೈನಿಂದ ಆರ್ಡರ್ ಮಾಡೀನಿ. ಏನೋ ಒಂದಿಷ್ಟು ಆರ್ಡರ್ ಮಾಡೀನಿ. ಥರ್ಮಲ್ಸ್ ಅದೆಲ್ಲ ದಿನ ಬಂದಿಲ್ಲ, ಅದೆಲ್ಲ ಬರಬೇಕು. ಸೊ ಅದನ್ನೆಲ್ಲನೂ ನಾ ಹೆಂಗೆ ಏನೇನು ಪ್ಯಾಕಿಂಗ್ ಮಾಡಾಕ್ತೀನಿ, ಏನೇನು ತೊಗೊಂಡು ಹೊಂಟೀನಿ ಅಂತದೆಲ್ಲ ಇದ್ರದ್ದು ನೆಕ್ಸ್ಟ್ ಕ್ಲಿಪ್ ಒಳಗೆ ನಾ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒಂದಿಷ್ಟು ಥಿಂಗ್ಸ್ ನಾವು ಅಲ್ಲಿ ರೆಂಟ್ ಔಟು ಮಾಡೀವಿ. ಲೈಕ್ ನಂದು ರೈನ್ ಕೋಟ್ ಆ್ಯಂಡ್ ಸನ್ ಗ್ಲಾಸಸ್ ಎರಡೂ ನಾವು ಅಲ್ಲಿ ರೆಂಟ್ ಮಾಡೀವಿ. ಇನ್ ಪೋಲ್ಸ್ ಒಂದು ರೆಂಟ್ ಮಾಡಬೇಕಿತ್ತು, ಅದು ಔಟ್ ಆಫ್ ಸ್ಟಾಕ್ ಆಗೈತಿ. ನೋಡ್ಬೇಕಲ್ಲೇ ಎಲ್ಲರ ಲೋಕಲ್ ಸ್ಟೋರ್ದಾಗ ಸಿಕ್ಕರೆ ಸರಿ, ಇಲ್ಲಂದ್ರೆ ಏನಾರ ಫಿಗರ್ ಔಟ್ ಮಾಡೋಮ ಅಂದ್ಕೊಂಡಿದ್ವಿ. ಆ್ಯಂಡ್ ದ್ಯಾಟ್ಸ್ ಇಟ್ ಗೈಸ್. ಈ ಟ್ರಿಪ್ ಒಳಗೆ ನಂದು ಏನೇನು ಪರ್ಚೇಸ್ ಮಾಡೀನಿ ಟಿಲ್ ನಾವ್ ಅಂತೈತಿ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ಈ ಕ್ಲಿಪ್ ಬಂದ್ಬಿಟ್ಟು ನನ್ನ ಫಿಟ್ನೆಸ್ ಕ್ಲಿಪ್ ಆಗಿರ್ತೈತಿ. ನನ್ನ ಟ್ರೆಕ್ ಏಜೆನ್ಸಿ ಏನೈತೆ ಅವ್ರಿಗೆ ಸರ್ಟನ್ ಫಿಟ್ನೆಸ್ ಕ್ರೈಟೇರಿಯಾ ಕೊಟ್ಟಾರಂದ್ರೆ 5 kilometers ಆಫ್ ರನ್ ನಾ 40 minutes ಒಳಗೆ ಕಂಪ್ಲೀಟ್ ಮಾಡಬೇಕಂತ. ಬಟ್ ನನ್ನ ಕಡೆಯಿಂದ ಅದು ಆಗತ್ತಿಲ್ಲ. ನಾ 5 kilometers ಐ ಆಮ್ ಟೇಕಿಂಗ್ ಅರೌಂಡ್ 55 to 56 minutes. ಸೊ ಯಾಕೆ ಯಾವ ಥರದ್ದು ರನ್ನಿಂಗ್ ವಾಕಿಂಗ್ ಈ ಥರದ್ದೇನೋ ಪ್ರಾಕ್ಟೀಸ್ ಮಾಡಿಲ್ಲ. ಇಟ್ಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಸೊ ನಾ ಇವತ್ತಂತಲ್ಲ ಒಂದಿಷ್ಟು ದಿನ ಪ್ರಾಕ್ಟೀಸ್ ಮಾಡತ್ತೀನಿ. ಅರ್ಲಿಯರ್ ಐ ಟು ಟೇಕ್ ಆಲ್ಮೋಸ್ಟ್ 1 hour ಫಾರ್ ಕಂಪ್ಲೀಟಿಂಗ್ 5 kilometers. ಅಷ್ಟೆಲ್ಲ ಟ್ರೈ ಮಾಡಿದ್ಮೇಲೆ ನಾ ಎಷ್ಟು ರೆಡಿ ಮಾಡೋದು ಬರೀ 5 ನಿಮಿಷ ಅಷ್ಟೇ. ಎಸ್, ಐ ಆಮ್ ಟ್ರೈಯಿಂಗ್. ಆ್ಯಂಡ್ ಈ ಕ್ಲಿಪ್ದಾಗ ಬಂದುಬಿಟ್ಟು ಎಲ್ ಸಿ ಲೈಕ್ ನಂದು ರನ್ನಿಂಗ್ ವಿಡಿಯೋಸ್ ಆ್ಯಂಡ್ ಮೈ ಫಿಟ್ನೆಸ್ ಟ್ರೈನಿಂಗ್ ಆಗಿರ್ಬೋದು. ನಾ ಹೆಂಗೆ ಪ್ರಿಪೇರ್ ಆಗತ್ತೀನಿ ಫಾರ್ ದಿಸ್ ಟ್ರೆಕಿಂಗ್. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ನಾ ಯೂಶ್ವಲಿ ಸ್ವಲ್ಪ ಲೇಟಾಗೆ ವಾಕ್ ಅಥವಾ ರನ್ನಿಂಗ್ ಹಿಂಗೆ ಬರ್ತೀನಿ. ಯಾಕಂದ್ರೆ ಅರೌಂಡ್ 5-5:30ಗೆಲ್ಲ ಭಾಳ ಮಂದಿ ಇರ್ತಾರೆ. ಸೊ ಐ ಕಮ್ ಅರೌಂಡ್ 5:45. ಆ್ಯಂಡ್ ನಂಗೆ ಹೇಳಿನಲ್ಲ ನಂಗೆ ಅರೌಂಡ್ 1 hour ಹಾಗೆಲ್ಲ ಬೇಕಾಗ್ತದಂತ. ಸೊ ನಾ ಆದಷ್ಟು ಜಲ್ದಿ 6:30 ತನಕ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತೀನಿ. ಆ್ಯಂಡ್ ಐ ಆಮ್ ಡನ್ ಫಾರ್ ಟುಡೇ. ಸೊ ಅಗೇನ್ ಇವತ್ತು ನಾ ಕಂಪ್ಲೀಟ್ ಮಾಡಿದ್ದೆ ಅರೌಂಡ್ 54 minutes ಒಳಗೆ. ಎಸ್, ಇನ್ನೂ ಹೋಗಕ್ಕೆ ನಂಗೆ ಅರೌಂಡ್ 10 days ಟೈಮ್ ಐತಿ. ಐ ಟ್ರೈ ಟು ಇಂಪ್ರೂವ್ ಮೈ ಸೆಲ್ಫ್ ಮೋರ್. ಯಪ್. ಸೊ ಗೈಸ್, ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಲೇಟಾಗಿ ಬರೋದು. ಮಂದಿದಷ್ಟು ನಾಯ್ಸ್ ಕೇಳಿಸಲ್ಲ, ಕಚ್ಚಲ್ಲ ಕೇಳಿಸಲ್ಲ. ಬರ್ಡ್ ಸೌಂಡ್ ಅದೆಲ್ಲ ಕೇಳಿಸ್ತೈತಿ. ಎಷ್ಟು ಪೀಸ್ಫುಲ್ ಅನ್ನಿಸ್ತೈತಿ. ಆ್ಯಂಡ್ ನಾ ನಿಯರ್ ಲೇಕ್ ಸೈಡ್
ವಾಕ್ ಆ್ಯಂಡ್ ರನ್ ಮಾಡ್ತೀನಿ ಆ್ಯಂಡ್ ದಿಸ್ ಈಸ್ ದಿ ವ್ಯೂ. ಸೊ ಎಷ್ಟು ಚಲೋ ಅನ್ನಿಸ್ತೈತೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಕ್ಕೆ. ಯಪ್, ದ್ಯಾಟ್ಸ್ ಇಟ್ ಇವತ್ತಿಂದು ಫಿಟ್ನೆಸ್ದು ನಂದು ಏನು ವಿಡಿಯೋ ಕ್ಲಿಪ್ ಹೊಡೋರಿಸೆ ಅದರದ್ದು. ಈಗ ಮನೆಗೆ ಹೋಗಬೇಕು. ಯಪ್ ಗೈಸ್, ದಟ್ಸ್ ಇಟ್. ಸೊ ಹೇ ಗೈಸ್, ಇದು ನಂದು ಒನ್ ಮೋರ್ ಫಿಟ್ನೆಸ್ ರೂಟೀನ್ ಕ್ಲಿಪ್ ಆಗಿರ್ತೈತಿ ವಿಚ್ ಐ ಆಮ್ ಫಾಲೋಯಿಂಗ್. ಸೊ ಇವತ್ತು ನಾ ಬೇಸಿಕಲಿ ಬರೀ ವಾಕಿಂಗಿಗೆ ಬಂದೀನಿ, ನಾಟ್ ವಾಟ್ ಐ ಡೂ ರನ್ನಿಂಗ್ ಪ್ಲಸ್ ವಾಕಿಂಗ್ ಅದಕ್ಕಲ್ಲ. ಯಾಕಂದರೆ ಟುಡೇ ಐ ಆಮ್ ಪ್ರಾಕ್ಟಿಸಿಂಗ್ ವಾಕಿಂಗ್ ವಿತ್ ಮೈ ಟ್ರೆಕ್ಕಿಂಗ್ ಶೂಸ್. ನಮ್ಮದು ಟ್ರೆಕ್ ಏಜೆನ್ಸಿ ಅವ್ರು ಇನ್ಫಾರ್ಮ್ ಮಾಡಿದರು, ನಾವು ಟ್ರೆಕ್ಕಿಂಗ್ ಹೋಗೋಕ್ಕಿಂತ ಮೊದಲು ಯಾರಾದರೂ ನ್ಯೂ ಶೂಸ್ ಪರ್ಚೇಸ್ ಮಾಡಿದರೆ ವಿ ಹ್ಯಾವ್ ಟು ವೇರ್ ಇಟ್ ಆ್ಯಂಡ್ ಪ್ರಾಕ್ಟೀಸ್. ಯಾಕಂದ್ರೆ ಶೂ ಬೈಟ್ ಆಗೋ ಚಾನ್ಸಸ್ ಇರ್ತಾವೆ. ಟ್ರೆಕ್ ಒಳಗೆ ಶೂ ಬೈಟ್ ಆದರೆ ಮತ್ತು ಅಗೇನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಅಲ್ವಾ. ಸೊ ಅದಕ್ಕೆ 1-2-3 ಡೇಸ್ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಅಂಟಿಲ್ ವಿ ಆರ್ ಕಂಫರ್ಟೇಬಲ್ ವಿತ್ ವಾಕಿಂಗ್ ಇನ್ ದೀಸ್ ಶೂಸ್ ಅಂತ. ಇವತ್ತು ಒಂದು ಹೊಸ ಶೂಸ್ ಹಾಕ್ಕೊಂಡು ವಾಕಿಂಗ್ ಪ್ರಾಕ್ಟೀಸ್ ಮಾಡತ್ತೀನಿ. ನಂದು ನಾರ್ಮಲ್ ಶೂಸ್ಗಿಂತ ಈ ಟ್ರೆಕ್ಕಿಂಗ್ ಶೂಸ್ ಒಳಗೆ ಒಂಚೂರು ಡಿಫಿಕಲ್ಟಿ ಅನ್ಸತೈತಿ. ಯಾಕಂದ್ರೆ ನಮ್ಮದು ನಾರ್ಮಲ್ ಶೂಸ್ ಆ್ಯಂಕಲ್ ತನಕ ಇರೋದಿಲ್ಲ, ಒಂಚೂರು ಕೆಳಗಿರ್ತಾವಲ್ಲ. ಸೊ ಇದು ಆ್ಯಂಕಲ್ ತನಕ ಐತಿ ಆ್ಯಂಡ್ ಒಂಚೂರು ಹೆವಿ ಐತಿ. ಆ್ಯಂಡ್ ಅಗೇನ್ ನ್ಯೂ ಸಾಕ್ಸ್ ಆಲ್ಸೋ. ಯಾಕಂದ್ರೆ ನಮ್ಮದು ನಾರ್ಮಲ್ 1 ಲೇಯರ್ ಸಾಕ್ಸ್ ಇರ್ತೈತಿ. ಫಾರ್ ಟ್ರೆಕ್ಕಿಂಗ್ ಐ ಟುಕ್ ಇಟ್ ಫಾರ್ ಲೈಕ್ 12 ಲೇಯರ್. ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅಲ್ಲಿ ವೆದರ್ ಕಂಡೀಷನ್ ಹೆಂಗಿರ್ತೈತಿ ಅಂತ. ಸೊ ಇವತ್ತು ನಾ ಅದು ಹಾಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಬಂದೀನಿ. ಎಷ್ಟು ನೋಡ್ಬೇಕು ನಾ 5 ಕಿಲೋಮೀಟರ್ಸ್ ಎಷ್ಟು ಡ್ಯೂರೇಷನ್ ಒಳಗೆ ಮುಗಿಸ್ತೀನಂತ. ಸೊ ಯಪ್ ಗೈಸ್, ಕೀಪ್ ವಾಚಿಂಗ್. ಸೊ ಗೈಸ್, ದೀಸ್ ಆರ್ ಮೈ ಟ್ರೆಕ್ಕಿಂಗ್ ಶೂಸ್. ನಾ ಹೇಳಿದಂಗೆ ದೀಸ್ ಆರ್ ಬಿಟ್ ಆ್ಯಂಕಲ್ ಲೆಂತ್, ಸೊ ಅದಕ್ಕೆ ಐ ಥಾಟ್ ಟು ಶೋ ಯು. ಸೊ ಗೈಸ್, ಕಂಪ್ಲೀಟ್ ಮಾಡಿದೆ 5 ಕಿಲೋಮೀಟರ್ ವಾಕ್. ಸ್ವಲ್ಪ ನಾರ್ಮಲಿ ಏನು ಡ್ಯೂರೇಷನ್ ಒಳಗೆ ಕಂಪ್ಲೀಟ್ ಮಾಡಿದ್ರೆ ಅದಕ್ಕಿಂತ ಒಂಚೂರು ಜಾಸ್ತಿ ಟೈಮ್ ತೊಗೋತು, ಲೈಕ್ ಅರೌಂಡ್ ಎಕ್ಸ್ಟ್ರಾ 10 minutes. ಸೊ ಯಪ್, ಫೈನಲಿ ಕಂಪ್ಲೀಟೆಡ್. ಬಟ್ ಅಗೇನ್ ಸ್ವಲ್ಪ ಕಾಲು ಒಳಗೆ ಹೆವಿನೆಸ್ ಫೀಲ್ ಆಗತೈತಿ. ಇನ್ನು ನಾ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಟ್ರೆಕ್ ಹೋಗೋಕೆ ಇನ್ನೊಂದು 6 days ಐತಿ. ಸೊ ಅಷ್ಟರೊಳಗೆ ನಾ ರೆಡಿ ಮಾಡ್ಕೋಬೇಕು ಗೈಸ್. ಎಸ್. ಸೊ ಹೇ ಗೈಸ್, ಈ ಕ್ಲಿಪ್ ಬಂದುಬಿಟ್ಟು ನಂದು ಪ್ಯಾಕಿಂಗ್ ಕ್ಲಿಪ್ ಆಗಿರುತ್ತೆ. ಫೈನಲಿ ಎಲ್ಲ ಪ್ರಿಪ್ರೇಷನ್ ಅದೆಲ್ಲ ಮುಗಿಸಿ ಇನ್ನೇನು ನಾಳೆ ನನ್ನ 2 o'clock ಫ್ಲೈಟ್ ಐತಿ, ಹೋಗ್ಬೇಕು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತೇ ಪ್ಯಾಕಿಂಗ್ ಮಾಡಿಬಿಡುಮ, ಮತ್ತು ನಾಳೆ ಅರ್ಜೆಂಟ್ ಒಳಗೆ ಅದು ಇದು ಮರ್ತೆ ಎಲ್ಲ ಆಗ್ತೈತೆ, ಅದು ಬೇಡ ನಂಗೆ ಅಂದ್ಕೊಂಡ್ಬಿಟ್ಟು. ಸೊ ಎಸ್, ಬರ್ರಿ ನಾ ಏನೇನು ತೊಗೊಂಡು ಹೊಂಟೀನಿ ಅಂತದೆಲ್ಲ ತೋರಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ಸ್, ನಾ ಜಾಸ್ತಿ ಸಾಮಾನು ತೊಗೊಂಡು ಹೊಂಟಿಲ್ಲ. ಯಾಕಂದ್ರೆ ಪ್ಯಾಕ್ ನಾವೇ ಕ್ಯಾರಿ ಮಾಡ್ಬೇಕು. ಆ್ಯಂಡ್ ಎಷ್ಟು ಜಾಸ್ತಿ ವೇಟ್ ಆಗ್ತೈತಿ ಅಷ್ಟು ಮತ್ತು ಕ್ಯಾರಿ ಮಾಡಿ ಹೋಗೋಕೆ ಪ್ರಾಬ್ಲಮ್ ಆಗ್ತೈತಿ ಅಂದ್ಬಿಟ್ಟು ನಾ ಆದಷ್ಟು ಕಮ್ಮಿ ಸ್ಟಫ್ ತೊಗೊಂಡು ಹೊಂಟೀನಿ. ಮತ್ತು ಆದಷ್ಟು ಡ್ರೆಸ್ ಎಲ್ಲ ರಿಪೀಟ್ ಮಾಡೋಮ ಅಂತ ಅಂದ್ಕೊಂಡೀನಿ. ಸೊ ನೋಡಬೇಕು ಗೈಸ್. ಸೊ ಗೈಸ್, ಇದೆಲ್ಲ ನನ್ನ ಟ್ರೆಕ್ಕಿಂಗ್ ಡ್ರೆಸ್. ಇದ್ರಾಗೆ ನಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೊಳ್ಳೋ ಅಂದ್ಕೊಂಡೀನಿ. 4 pair ಆಫ್ ಟ್ರೌಸರ್ಸ್ ಆ್ಯಂಡ್ 5 tops ಇಟ್ಕೊಂಡೀನಿ. ಅವೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುಮ ಅಂದ್ಕೊಂಡೀನಿ. ದೀಸ್ ಆರ್ ಮೈ ಥರ್ಮಲ್ಸ್. ಇದ್ರಾಗ ನನ್ನ ಸಾಕ್ಸ್ ಎಲ್ಲ ಐತಿ. ದೀಸ್ ಆರ್ ಮೈ ಎಸೆನ್ಷಿಯಲ್ಸ್ ಆ್ಯಂಡ್ ಟವಲ್, ನನ್ನ ನೈಟ್ ಡ್ರೆಸ್. ಆ್ಯಂಡ್ ಈ ಡ್ರೆಸ್ ಒಳಗೆ ನಾವೇನು ಎಡಿಷ್ನಲ್ 2 ದಿನ ಏನಲ್ಲಿ ಉಳ್ಕೊಳತ್ತೀವಿ, ಅದಕ್ಕೆ ಏನೇನು ಬೇಕು ಅದೆಲ್ಲ ಈ ಬ್ಯಾಗ್ದಾಗ ಪ್ಯಾಕ್ ಮಾಡೀನಿ. ಯಾಕಂದ್ರೆ ನಾವು ಇದು ಎಕ್ಸ್ಟ್ರಾ ಏನೇನು ಅದಾವೆ ಅದೆಲ್ಲ ಕೆಳಗೆ ಇಟ್ಟು ನಮ್ಮದು ಬೇಸ್ ಕ್ಯಾಂಪ್ದಾಗ ಏನೈತಿ ಅಲ್ಲೇ ಬಿಟ್ಟು ಏನು ಟ್ರೆಕ್ಕಿಂಗಿಗೆ ಬೇಕಾಗ್ತದೆ ಅದಷ್ಟೇ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದು. ಸೊ ಅವಾಗಿದ್ದೊಂದಿಷ್ಟೇ ಸಪ್ರೇಟಾಗಿ ಇಡುಮ ಅಂತ ಸಪ್ರೇಟಾಗಿಟ್ಟೀನಿ. ಆ್ಯಂಡ್ ದೀಸ್ ಆರ್ ಮೈ ವಾರ್ಮರ್ ಪ್ಯಾಚಸ್, ಗ್ಲೌಸ್, ಕ್ಯಾಪ್ ಅದೆಲ್ಲ ಐತಿ. ಸೊ ಇದು ಬಂದ್ಬಿಟ್ಟು ನನ್ನ ಮೆಡಿಸಿನ್ ಕಿಟ್. ಕಾಟನ್ ಐತಿ, ಮತ್ತು ಏನಾದರೂ ಇಂಜುರಿ ಆದರೆ ಸೆಪ್ಟಿಕ್ ಆಗಬಾರ್ದು ಅಂತ ಆ್ಯಂಟಿಸೆಪ್ಟಿಕ್ ಕ್ರೀಮ್, ಡೋಲೋ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಮತ್ತು ಪ್ಲಾಸ್ಟರ್ ಮತ್ತು ಸ್ಪ್ರೇ ಜಾಯಿಂಟ್ ಪೇನ್ ಅದೇನಾದರೂ ಆಗತ್ತಂದ್ರೆ. ಆ್ಯಂಡ್ ಸಮ್ ಟ್ಯಾಬ್ಲೆಟ್ಸ್. ಇದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ನಂಗೆ ಮರ್ತು ಹೋಗ್ತದೆ ಅಂದ್ಬಿಟ್ಟು ನಾನು ಎಲ್ಲಾದರೂ ಟ್ಯಾಬ್ಲೆಟ್ ಮೇಲೆ ಹೆಸರು ಬರ್ದೀನಿ. ಸ್ಟಮಕ್ ಪೇನ್ ಮತ್ತು ಕೋಲ್ಡ್ ಟ್ಯಾಬ್ಲೆಟ್ಸ್. ಆ್ಯಂಡ್ ನೆಕ್ಸ್ಟ್ ಇದು ವಾಮಿಟಿಂಗ್ ಟ್ಯಾಬ್ಲೆಟ್ ಆ್ಯಂಡ್ ಪೇನ್ ಕಿಲ್ಲರ್ ಮತ್ತು ಒಂದಿಷ್ಟು ವಿಕ್ಸ್ ಟ್ಯಾಬ್ಲೆಟ್ಸ್ ತೊಗೊಂಡಿನಿ. ಸೊ ಇಷ್ಟೆಲ್ಲ ಮೆಡಿಸಿನ್ಸ್ ಕ್ಯಾರಿ ಮಾಡತ್ತೀನಿ. ನಂಗೆ ಗೊತ್ತಿಲ್ಲ ಇನ್ನೇನೇನು ನೆಸೆಸಿಟಿ ಬಿದ್ದರೆ ಅಲ್ಲೇ ಫಸ್ಟ್ ಏಡ್ ಏನಾದರೂ ಇರ್ತೈತಲ್ಲ ಅವ್ರಿಗೆ ಕೇಳೋಮ ಅಂದ್ಕೊಂಡೆ. ಸೊ ಅದು ನನ್ನ ಮೆಡಿಸಿನ್ ಕಿಟ್ ಆಯ್ತು. ನೆಕ್ಸ್ಟ್ ಇದ್ರಾಗ ಬಂದ ನನ್ನ ಫುಟ್ವೇರ್, 1 pair ಆಫ್ ಸ್ಯಾಂಡಲ್ಸ್ ಆ್ಯಂಡ್
ಟ್ರೆಕ್ಕಿಂಗ್ ಶೂಸ್ ಇನ್ ನೆಕ್ಸ್ಟ್ ಇದ್ರ ಒಳಗೆ ಬಂದ್ಬಿಟ್ಟು ನಂದು ಟಾಯ್ಲೆಟರೀಸ್ ನಂಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿನಿ. ಆ್ಯಂಡ್ ಮೈ ಮೇಕಪ್ ಬ್ಯಾಗ್ ಈ ಸಲ ಜಾಸ್ತಿ ಥಿಂಗ್ಸ್ ಕ್ಯಾರಿ ಮಾಡತ್ತಿಲ್ಲ, ವೆರಿ ಫ್ಯೂ ಐಟಮ್ಸ್ ಎಸೆನ್ಷಿಯಲ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಮೈ ಏನು ಹೇಳ್ತಾರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕಿಟ್. ಇದ್ರಾಗ ಏನಾರ ಚಾರ್ಜರ್ ಅದೆಲ್ಲ ಇಟ್ಕೋಬೇಕು. ನಾನು ಲ್ಯಾಪ್ಟಾಪು ಕ್ಯಾರಿ ಮಾಡ್ಬೇಕು ಅಂದ್ಕೊಂಡಿನಿ. ಇನ್ನು ನೆಕ್ಸ್ಟ್ ಲ್ಯಾಪ್ಟಾಪ್ ಆ್ಯಂಡ್ ಚಾರ್ಜರ್ ಇವೆಲ್ಲ ಸ್ಟಫ್ಸ್ ಎಷ್ಟು. ಸೊ ಇದ್ರಾಗ ಎಷ್ಟು ಆಗ್ತದೆ ಅಷ್ಟೆಲ್ಲ ಸ್ಟಫ್ಸ್ ನಾನು ಟ್ರೆಕ್ಕಿಂಗ್ ಬ್ಯಾಗ್ದಾಗ ಇಟ್ಕೋಬೇಕು ಅಂದ್ಕೊಂಡಿನಿ. ಮತ್ತೊಂದು ಬ್ಯಾಕ್ ಪ್ಯಾಕ್ ತೊಗೊಂಡಿನಿ. ಇದ್ರಾಗಿನ ಮಿಕ್ಕಿದ್ದು ಎಲ್ಲ ಬ್ಯಾಕ್ ಪ್ಯಾಕ್ದಾಗ ಇಡೋಮ್ಮ ಅಂದ್ಕೊಂಡಿನಿ. ಸೊ ಅಷ್ಟೇ, ನೀವೆಲ್ಲ ಸಾಮಾನು ಬ್ಯಾಗ್ದಾಗ ಪ್ಯಾಕ್ ಮಾಡಿದ್ರೆ ಮುಗೀತಾ. ಇನ್ನೊಂದಿಷ್ಟು ನಾ ತಿನ್ನೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡೀನಿ, ಲೈಕ್ ಪ್ರೋಟೀನ್ ಬಾರ್ ಮತ್ತೊಂದಿಷ್ಟು ಇನ್ಸ್ಟೆಂಟ್ ಫುಡ್, ಒಂದೆರಡು ಪ್ಯಾಕ್ಸ್ ಎಮರ್ಜೆನ್ಸಿಗೆ ಇಟ್ಕೊಂಡು ಹೋಗೋಮ ಅಂತ. ಸೊ ಅದ್ರ ಜೊತೆ ಇನ್ನೊಂದು ಚೂರು ಲೈಕ್ ಇವೆ ಕೋಡ್ಬಳೆ ಚಕ್ಲಿ ಇವೆಲ್ಲ ಆರ್ಡರ್ ಮಾಡೀನಿ. ಅದೊಂದಿಷ್ಟು ಪ್ಯಾಕ್ ಮಾಡ್ಕೊಂಡ್ರೆ ಮುಗೀತೀನಿ. ಇದೆಲ್ಲ ಬ್ಯಾಗಿಗೆ ಹಾಕೊಂಡು ಡನ್ ವಿತ್ ಮೈ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ಎಲ್ಲ ಮುಗೀತು. ಈ ಬ್ಯಾಗ್ ಒಳಗೆ ನಂದೆಲ್ಲ ಡ್ರೆಸ್ ಅದೆಲ್ಲ ಫಿಟ್ ಆದು, ಮತ್ತು ನಂದು ಎಲ್ಲ ಎಸೆನ್ಷಿಯಲ್ಸು ಎಲ್ಲ ಇದ್ರಾಗೆ ಫಿಟ್ ಆದು. ಇದ್ರಾಗ ನಾ ಬರೀ ನಂದು ಮ್ಯಾಕ್ ಬುಕ್ ಮತ್ತು ನಂದು ಕಾಸ್ಮೆಟಿಕ್ ಬ್ಯಾಗ್ ಅಷ್ಟೇ ಇಟ್ಟಿನಿ. ಸೊ ಇನ್ನು ಇದ್ರೊಳಗೆ ಎಲ್ಲ ಅದೇ ನಂದು ಎಸೆನ್ಷಿಯಲ್ಸ್ ಲೈಕ್ ಲಿಪ್ಸ್ಟಿಕ್ ಕಾಂಪ್ಯಾಕ್ಟ್ ಅದೆಲ್ಲ ಇಟ್ಕೊಂಡಿನಿ. ಆ್ಯಂಡ್ ಇದ್ರ ಒಳಗೆ ಸ್ಯಾನಿಟೈಸರ್, ಹ್ಯಾಂಡ್ ಸೋಪ್, ಇನ್ಹೇಲರ್ ಅದೆಲ್ಲ ಇಟ್ಕೊಂಡಿನಿ ಗೈಸ್ ಅಷ್ಟೇ. ಸೊ ಗೈಸ್ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು, ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟಾಯಿತು. ಇನ್ನೇನೇನು ಬೇಕೋ ಒಂದಿಷ್ಟು ಎಕ್ಸ್ಟ್ರಾಸ್ ಅದಾವ, ಅದು ನಾಳೆ ಬೆಳಗ್ಗೆನೇ ಇಟ್ಕೊಂಡ್ಬಿಡುಮ ಅನ್ಕೊಂಡು ಸುಮ್ಮನೆ ಅದೇ. ಸೊ ಯಪ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸೊ ಕೀಪ್ ವಾಚಿಂಗ್. ನಾ ಎಲ್ಲಿ ಹೊಂಟಿನದು ಅಂತ ಅಗೇನ್ ಈ ಸಲ ನಾ ಕಂಪ್ಲೀಟ್ ಫುಲ್ ಟ್ರಿಪ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ don't forget to like, share, subscribe my YouTube channel. Thanks for watching. Bye bye.